ಮತ್ತೊಂದು ದೊಡ್ಡ ಸುದ್ದಿ ಇದು. ಈ ಬುರುಡೆ ಹಿಂದಿನ ಅಸಲಿ ಮೆದುಳು ಯಾರದ್ದು? ಬುರುಡೆ ಪ್ರತ್ಯಕ್ಷಕ್ಕೂ ಮುನ್ನ ಏನೇನಾಗಿತ್ತು ಗೊತ್ತಾ? ದೆಹಲಿಯನ್ನೂ ಸಹ ನೋಡಿತ್ತು ಚಿನ್ನಯ್ಯ ತಂದಿದ್ದಂತಹ ಬುರುಡೆ. ಚಿನ್ನಯ್ಯನ ಬುರುಡೆಯ ಟ್ರ್ಯಾಕ್ ರೆಕಾರ್ಡ್ನ ದೊಡ್ಡ ಸುದ್ದಿ ಇದು. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದ ಗ್ಯಾಂಗ್ ಚಿನ್ನಯ್ಯನ ಸಮೇತ ಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ತಂಡದಿಂದ ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಲಾಗಿತ್ತು. ಈ ವ್ಯಕ್ತಿಗೆ ಬುರುಡೆ ತೋರಿಸಲಾಗಿತ್ತು ಬುರುಡೆ ಗ್ಯಾಂಗ್ನಿಂದ. ಚಿನ್ನಯ್ಯ ಕೋರ್ಟ್ಗೆ ಕೊಟ್ಟಂತಹ ಬುರುಡೆಯನ್ನ ಈ ಬುರುಡೆ ಗ್ಯಾಂಗ್ ಮೊದಲು ದೆಹಲಿಗೆ ತೆಗೆದುಕೊಂಡು ಹೋಗಿರ್ತಾರೆ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಸಹ ಮಾಡಿರ್ತಾರೆ. ಇದು ಬುರುಡೆ ಹಿಂದಿನ ಅಸಲಿ ಕತೆ. ಚಿನ್ನಯ್ಯ ಕೋರ್ಟ್ ಮುಂದೆ ಕೊಟ್ಟಂತಹ ಬುರುಡೆ ಏನಿದೆ, ನಾನೇ ಶವವನ್ನ ಹೂತು ಹಾಕಿದಂತಹ ಶವದ ಬುರುಡೆ ಇದು ಅಂತ ಹೇಳಿ ಚಿನ್ನಯ್ಯ ಕೋರ್ಟ್ ಮುಂದೆ ಕೊಟ್ಟಿದ್ನಲ್ಲ ಬುರುಡೆ, ಆ ಬುರುಡೆಯನ್ನ ದೆಹಲಿಗೆ ಈ ಗ್ಯಾಂಗ್ ತೆಗೆದುಕೊಂಡು ಹೋಗಿತ್ತು. ಅದು ಚಿನ್ನಯ್ಯನ ಸಮೇತ. ಚಿನ್ನಯ್ಯನನ್ನ ಸಹ ಕರೆದುಕೊಂಡು ಹೋಗಿದ್ರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ. ಅಲ್ಲಿ ಹೋಗಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿರುತ್ತೆ ಈ ಗ್ಯಾಂಗ್. ಆ ವ್ಯಕ್ತಿಗೂ ಸಹ ಈ ಬುರುಡೆಯನ್ನ ತೋರಿಸಿರ್ತಾರೆ. ನಾವು ಯಾವ್ಯಾವ ರೀತಿಯ ಕತೆ ಕಟ್ಟೋದಕ್ಕೆ ರೆಡಿ ಇದ್ದೀವಿ ಅಂತ ಅಲ್ಲಿ ಸಹ ಹೇಳಿರ್ತಾರೆ. ಇದು ಚಿನ್ನಯ್ಯನ ಕೋರ್ಟ್ನಲ್ಲಿ ತೆಗೆದುಕೊಂಡು ಹೋದ ಬುರುಡೆ, ಅದರ ಟ್ರ್ಯಾಕ್ ರೆಕಾರ್ಡ್ ಇದು. ಎಲ್ಲೆಲ್ಲಿಗೆಲ್ಲ ತೆಗೆದುಕೊಂಡು ಹೋಗಿದ್ರು ಈ ಬುರುಡೆಯನ್ನ ಕೋರ್ಟ್ಗೆ ಕೊಡೋದಕ್ಕೆ ಮುಂಚಿತವಾಗಿ ಅಂತ. ಚಿನ್ನಯ್ಯ ಆ ತಲೆ ಬುರುಡೆಯನ್ನ ಕೋರ್ಟ್ಗೆ ಕೊಟ್ಟ ನಂತರದಲ್ಲೇ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಚಿನ್ನಯ್ಯ ಕೋರ್ಟ್ಗೆ ಕೊಟ್ಟಂತಹ ಬುರುಡೆ ದೆಹಲಿಗೂ ಸಹ ತೆಗೆದುಕೊಂಡು ಹೋಗಿತ್ತಂತೆ ಈ ಗ್ಯಾಂಗ್. ಏನ್ ಕತೆ ಇದು ಅಂತ? ಪ್ರಗತಿ, ಹೌದು, ಧರ್ಮಸ್ಥಳ ಶವಹೂತ ಕೇಸ್ನಲ್ಲಿ ಬಹಳ ಈ ಪ್ರಕರಣಕ್ಕೊಂದು ಜೀವಂತಿಕೆಯನ್ನು ಕೊಟ್ಟಂಥದ್ದು ಅವರು ಆರಂಭದಲ್ಲಿ ತಂದಂಥ ಬುರುಡೆ. ಜುಲೈ 11ಕ್ಕೆ ನ್ಯಾಯಾಲಯಕ್ಕೆ ಅನಾಮಿಕ ಹಾಜರಾಗ್ತಾನೆ. ಆತ ಹಾಜರಾಗಿ 164 ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರಾದಂಥ ಸಂದೇಶ್ ಅವರ ಎದುರಲ್ಲಿ 1 ಗಂಟೆ 20 ನಿಮಿಷಗಳ ಕಾಲ ಕೊಡ್ತಾನೆ. ಆ ಸಂದರ್ಭದಲ್ಲಿ ಆ ಬುರುಡೆ ಆರಂಭದಲ್ಲಿ ಆ ಬುರುಡೆಯನ್ನ ನೋಡಿದಂಥವ್ರು ಮತ್ತು ಅದನ್ನ FSLಗೆ ಫಸ್ಟ್ಗೆ ಅದನ್ನ ಟ್ರ್ಯಾಕ್ಗೆ ಕಳಿಸಿದ್ದು ಅದೇ ದಿನ ಜುಲೈ 11ಕ್ಕೆ ಮತ್ತು ಆತನನ್ನು ಕೂಡ ಪ್ರತ್ಯಕ್ಷವಾಗಿ ಬಹುತೇಕ ಜನ ನೋಡಿದಂಥದ್ದು ಅದೇ ನ್ಯಾಯಾಲಯದಲ್ಲಿ. ಹಾಗಾಗಿ ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಂತದ್ದು ಆ ಬುರುಡೆ. ಯಾಕಂದ್ರೆ ಆರಂಭದಲ್ಲಿ ಇವರು ಈ ಒಂದು ಹೋರಾಟಗಾರರೇನಿದ್ದಾರೆ ಇವರು ಈ ಕಥೆಗಳನ್ನ ಸೃಷ್ಟಿಸಿಕೊಂಡು ಹೋದ್ರು ಕೂಡ ಅದನ್ನ ನಂಬುವಂತ ಸ್ಥಿತಿಯಲ್ಲಿ ಯಾರು ಕೂಡ ಇರಲಿಲ್ಲ. ಸಹಜವಾಗಿ ಇದಕ್ಕೆ ಒಂದು ಲೀಗಲ್ ಆಗಿ ಅದಕ್ಕೆ ಒಂದು ಬಾಂಡಿಂಗ್ ಬೇಕಾಗುತ್ತೆ. ಅದರ ಜೊತೆಗೆ ಅದನ್ನ ಕಾನೂನಾತ್ಮಕವಾಗಿ ವ್ಯವಹರಿಸುವಂತಹ ಅಗತ್ಯತೆಗಳು ಕೂಡ ಇರುತ್ತೆ. ಹಾಗಾಗಿಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದೆಹಲಿಯಲ್ಲಿ ಒಂದು ಬಹಳ ಪ್ರಭಾವಿ ವ್ಯಕ್ತಿಯನ್ನ ಅವರು ಭೇಟಿಯಾಗ್ತಾರೆ. ಸಹಜವಾಗಿ ಯಾರೇ ವ್ಯಕ್ತಿಗಳಾದ್ರೂ ಕೂಡ ಆ ಕಟ್ಟುಕತೆಗಳನ್ನ ಏಕಾಏಕಿಯಾಗಿ ನಂಬುವಂತದ್ದಿಲ್ಲ. ಆ ಕಥೆಗಳನ್ನ ಸೃಷ್ಟಿಸಿ ಅದರ ಸ್ಕ್ರಿಪ್ಟ್ಗಳನ್ನ ಅವರ ಮುಂದಿಟ್ಟರು ಕೂಡ ಅವುಗಳನ್ನ ಬಹಳ ಪ್ರಾಮಾಣಿಕವಾಗಿ ಒಪ್ಪುವಂತಹ ವರ್ಗವೂ ಕೂಡ ಇಲ್ಲ. ಅಂತ ಸಂದರ್ಭಗಳಲ್ಲಿ ಅವರಿಗೆ ಉಪಯೋಗಕ್ಕೆ ಬಂದದ್ದು ಈ ಒಂದು ಬುರುಡೆ. ಹಾಗಾಗಿ ಆ ಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ. ಆ ವ್ಯಕ್ತಿಯ ಮುಂದೆ ತೆಗೆದುಕೊಂಡು ಆ ಒಂದು ಬುರುಡೆಯನ್ನ ಇಡ್ತಾರೆ. ಸಹಜವಾಗಿ ಆ ವ್ಯಕ್ತಿ ಆರಂಭದಲ್ಲಿ ಅದನ್ನು ನಿರಾಕರಣೆ ಮಾಡಿದ್ರು ಕೂಡ ಮತ್ತೆ ಇಂಥದ್ದೊಂದು ಆರೋಪಗಳು, ಇಂಥದ್ದೊಂದು ಏನು ಚರ್ಚೆಗಳೇನಿದೆ ಈ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ 2013-12 ಹೊತ್ತಿನಿಂದಲೇ ಬಹಳ ಚಾಲ್ತಿಯಲ್ಲಿತ್ತು ಮತ್ತು ಬೇರೆ ಬೇರೆ ಕಾರಣಗಳಿಗೆ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಗುರಿಯಾಗಿತ್ತು. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಆ ವ್ಯಕ್ತಿಯ ಮುಂದೆ ಈ ಒಂದು ಆರೋಪವನ್ನ ಇಟ್ಟಾಗ ಮತ್ತು ಆ ವ್ಯಕ್ತಿ ಹೂತಿದ್ದೀನಿ ಅನ್ನುವಂತಹ ವ್ಯಕ್ತಿಯೇ ಸ್ವತಃ ಬಂದು ನಿಂತು ನಾನೇ ಹೂತಿದ್ದೀನಿ ಅನ್ನುವಂಥದ್ದನ್ನ ಬಹಳ ಧೈರ್ಯವಾಗಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳುವಾಗ ಆ ವ್ಯಕ್ತಿ ಅದನ್ನು ಒಪ್ಪಿಕೊಳ್ತಾರೆ. ಆ ನಂತರ ನಡೆದದ್ದು ಇತಿಹಾಸ ಈಗ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಆ ನಂತರ ಏನಾಯ್ತು, ಯಾವೆಲ್ಲ ಘಟನೆಗಳಿಗೆ ಮತ್ತು ಅವೆಲ್ಲ ಪ್ರಕ್ರಿಯೆಗಳಿಗೆ ಮತ್ತು ಯಾವೆಲ್ಲ ರೀತಿಯಾದಂತಹ ಕೆಲವೊಂದು ವಿಚಾರಗಳಿಗೆ ಇದು ಸಾಕ್ಷಿ ಆಯ್ತು ಅನ್ನುವಂಥದ್ದು. ಅಂದ್ರೆ ಈ ಒಂದು ಬುರುಡೆಯನ್ನು ಇಟ್ಟುಕೊಂಡು ಅವರು ಸೃಷ್ಟಿಸಿದ ಕಥೆಗಳೇನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ. ಅದರ ಜೊತೆಗೆ ಆ ಬುರುಡೆ ಎಲ್ಲಿಂದ ತಂದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಿಲಿಮಿನರಿ ಆಗಿ ಈಗ ಚರ್ಚೆಗಳಲ್ಲಿ ಇರುವಂತದ್ದು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಕೈಗೆ ಆ ಬುರುಡೆಯನ್ನು ಕೊಟ್ಟಿದ್ದಾರೆ ವಿನಃ ಅದನ್ನ ಎಲ್ಲಿಂದ ತಂದಿದ್ದಾರೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಆ ಚೆನ್ನಯ್ಯನಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ತಂದು ಕೊಟ್ಟವರ ಬಗ್ಗೆ ಆತ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇನ್ನು ಆತ ಅವರಿಗೆ ನೋಟಿಸ್ ಕೊಟ್ಟಾಗ ಮಾತ್ರ ಅವರು ಹೇಳುವ ಮಾಹಿತಿಗಳಲ್ಲಿ ಅದು ಸಿಗಬಹುದು. ಪ್ರಿಲಿಮಿನರಿ ಆಗಿ ಅದನ್ನ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ ತಕ್ಷಣ ಹೇಳುವಂತದ್ದು ಅದು
ಅನಾಟಮಿ ಬುರುಡೆ ಅಂದ್ರೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಬಳಸುವಂತಹ ಒಂದು ಸ್ಕಲ್ಗಳೇನಿದೆ, ಆ ಮೆಡಿಕಲ್ ಕಾಲೇಜ್ಗಳಲ್ಲಿ ಬಳಸುವ ಸ್ಕಲ್ಗಳನ್ನೇ ಆತ ತಂದು ಕೊಟ್ಟಿದ್ದಾನೆ ಅನ್ನುವಂಥ ವಾದ ಒಂದು ಕಡೆಯಾದ್ರೆ, ಎರಡನೆಯದಾಗಿ ಧರ್ಮಸ್ಥಳ ಗ್ರಾಮದ ಅನೇಕ ಭಾಗಗಳಲ್ಲಿ ಕೆಲವೊಂದು ಕಾಡು ಪ್ರದೇಶಗಳಿಗೆ ಹೋದಾಗ ಆತ್ಮಹತ್ಯೆ ಮಾಡಿಕೊಂಡು 10 ವರ್ಷಗಳಾದಾಗ ಸಹಜವಾಗಿ ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಬುರುಡೆಗಳು ಬಿದ್ದಿರುತ್ತೆ. ಅಂತಹ ಒಂದು ಬುರುಡೆಯನ್ನೇ ಎತ್ತಿಕೊಂಡು ಬಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಈ ಬುರುಡೆ ಪುರಾಣದ ಎಕ್ಸಾಕ್ಟ್ ಫಿಗರ್ ಅಂದ್ರೆ ಎಕ್ಸಾಕ್ಟ್ ಮಾಹಿತಿಗಳು ಹೊರಗಡೆ ಬರಬೇಕಾದ್ರೆ ಆ ಬುರುಡೆಯನ್ನ ತಂದು ಕೊಟ್ಟವನ ಬಂಧನ ಆಗಬೇಕು, ಆತನನ್ನ ವಶಕ್ಕೆ ಪಡೆದು ಆತನ ವಿಚಾರಣೆ ಆಗಬೇಕು. ಆಗ ಮಾತ್ರ ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗುತ್ತೆ. ಆ ತಿರುವಿಗಾಗಿ SIT ಈಗ ಕಾಯ್ತಾ ಇರುವಂತದ್ದು. ಹಾಗಾಗಿ ಈತನನ್ನ ಮತ್ತೊಂದಷ್ಟು ಗಂಭೀರವಾಗಿ ವಿಚಾರಣೆ ಮಾಡಬೇಕು. ಅದರ ಜೊತೆಗೆ ಆತನ 183 ಸ್ಟೇಟ್ಮೆಂಟ್ ಅನ್ನ ಅಫಿಷಿಯಲಿ ಒಂದು ಟ್ರಯಲ್ ಆಗಿರುವಂತಹ ಟ್ರಯಲ್ ಕೋರ್ಟ್ ಆಗಿರದ ಜಡ್ಜ್ ಮುಂದೆ ಅದನ್ನ ಮಾಡಬೇಕು. ಆ ಪ್ರೊಸೀಜರ್ಗೋಸ್ಕರ ಪೊಲೀಸರು ಕೂಡ SIT ಟೀಮ್ ಕೂಡ ಕಾಯ್ತಾ ಇರುವಂತದ್ದು. ಭರತ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.